ಹಲೋ ರಾಜಣ್ಣ, ಎಲ್ಲಿದ್ಯಪ್ಪ? ಸ್ವಲ್ಪ ಮನೆ ಕಡೆ ಬೇಗ ಬರ್ತೀಯಾ? ಬರ್ಬೇಕಾದ್ರೆ ಹಂಗೆ ಒಂದೆರಡು ನಿಂಬೆಹಣ್ಣು ಹಿಡ್ಕೊಂಬರಪ್ಪ, ಆಯ್ತಾ? ಸರಿ. ಯಾಕೆ ದತ್ತಣ್ಣ ಜ್ಯೂಸ್ ಮಾಡ್ತೀರಾ? ನೆಂಟ್ರು ಬಂದವ್ರ? ನೆಂಟ್ರು ಇಲ್ಲ, ಏನೂ ಇಲ್ಲ. ಹೊಸ ಗಾಡಿ ತಗೊಂಡಿದ್ವಲ್ಲ, ಪೂಜೆ ಮಾಡಬೇಕು, ಚಕ್ರಕ್ಕೆ ಇಡ್ಬೇಕಾಗಿತ್ತಲ್ಲ, ಅದಕ್ಕೆ. ಗಾಡಿ ಚಕ್ರಕ್ಕೆ ಇಡ್ತೀರಾ? ಯಾಕೆ? ಗಾಡಿ ಚಕ್ರಕ್ಕಿಟ್ಟು ಗಾಡಿ ಹತ್ತಿಸಿದ್ರೆ ಪ್ರಯಾಣದಲ್ಲಿ ಏನು ತೊಂದರೆನೂ ಆಗಲ್ಲ. ಏನು ಗಾಡಿ ಚಕ್ರಕ್ಕೆ ನಿಂಬೆಹಣ್ಣಿಟ್ಟು ಹಚ್ಚಿದ್ರೆ ಒಳ್ಳೇದಾಗುತ್ತಾ? ಅದೇಂಗೆ? ಇದು ಹಿಂದಿನಿಂದ ಬಂದಿರೋ ಸಂಪ್ರದಾಯ, ಹಂಗೆ ಮಾಡಿದ್ರೇ ಒಳ್ಳೇದಾಗೋದು. ಅವಾಗೆಲ್ಲ ನಿಂಬೆಹಣ್ಣಿನ ಎತ್ತಿನ ಕಾಳು ಕೆಳಗಡೆ ತುಳಿಸ್ತಿದ್ರು. ಯಾಕೆಂದ್ರೆ ಅದರಲ್ಲಿ ಸಿಟ್ರಿಕ್ ಆಸಿಡ್ ಇರ್ತಿತ್ತು, ಕಾಲದಲ್ಲಿ ಹುಳ ಸಾಯ್ಲಿ ಅಂತ. ಅವ್ರು ಅವಾಗ ಇಡೋದಕ್ಕೂ ನೀವೀಗ ಟೈರ್ ಕೆಳಗಡೆ ನಿಂಬೆಹಣ್ಣು ಇಡೋದಕ್ಕೂ ಏನೋ ಸಂಬಂಧ ಇದೆಯಾ ದತ್ತಣ್ಣ? ನಂಬಿಕೆಗೆ ಒಂದು ಅರ್ಥ ಇರ್ಬೇಕು ದತ್ತಣ್ಣ, ಮೂಢನಂಬಿಕೆ ಆಗಬಾರ್ದು. ನಿಂಬೆಹಣ್ಣನ್ನ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಆರೋಗ್ಯಕ್ಕೆ ಒಳ್ಳೇದು. ಯಾಕೆ ವೇಸ್ಟ್ ಮಾಡ್ತೀರಾ ಸುಮ್ಮನೆ?